ದರ್ಶನ್ ಗೆಳತಿಗೆ ಅಶ್ಲೀಲ ಕಮೆಂಟ್ ಹಾಕಿದ್ದಕ್ಕೆ ರೇಣುಕಾಸ್ವಾಮಿ ಹತ್ಯೆಯಾಗಿತ್ತು. ಆದರೆ ಅದೇ ದರ್ಶನ್ ಅಭಿಮಾನಿಗಳು ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ರವಾನಿಸುತ್ತಿದ್ದಾರೆ. ಇದೇ ಸಂದೇಶಗಳ ವಿರುದ್ಧ ಪದ್ಮಾವತಿ ಕೆರಳಿ ಕೆಂಡವಾಗಿದ್ದಾರೆ. ಇದರ ನಡುವೆ ಪ್ರಥಮ್ ಮೇಲೂ ಬಾಸ್ ಗ್ಯಾಂಗ್ ಹಲ್ಲೆಗೆ ಯತ್ನಿಸಿತ್ತಂತೆ. ಅಷ್ಟಕ್ಕೂ ಸ್ಯಾಂಡಲ್ವುಡ್ನ ಸಂದೇಶ ಸಂಘರ್ಷದ ಕತೆ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಹತ್ಯೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ಗೆ ಕಾರಣವಾಗಿದ್ದೇ ದರ್ಶನ್ ಆಪ್ತಗೆ ಕಳಿಸಿದ್ದ ಅಶ್ಲೀಲ ಮೆಸೇಜ್. ಹೀಗೆ ಮೆಸೇಜ್ ಕಳಿಸಿದ್ದವನನ್ನ ಕೊಂದು ಅಟ್ಟಹಾಸ ಮೆರೆದಿದ್ದ ಡಿ ಗ್ಯಾಂಗ್ ಜೈಲೂಟ ಉಂಡು ಬಂದಿದೆ. ಆದರೆ ಅದೇ ಡಿ ಬಾಸ್ ಹೆಸರಲ್ಲಿ ನಟಿ ರಮ್ಯಾಗೆ ಅಶ್ಲೀಲ ಪದ ಬಳಸಿ ಕಮೆಂಟ್ ಹಾಕಲಾಗ್ತಿದ್ದು ಸ್ಯಾಂಡಲ್ವುಡ್ ಪದ್ಮಾವತಿ ಕೆರಳುವಂತೆ ಮಾಡಿದೆ. ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಸಿಗಬೇಕು ಎಂದಿದ್ದ ರಮ್ಯಾ ವಿರುದ್ಧ ಕೆಂಡ. ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ನಟಿಗೆ ಅಶ್ಲೀಲ ಕಮೆಂಟ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A2 ಆರೋಪಿಯಾಗಿರೋ ದರ್ಶನ್ ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ. ಅಷ್ಟೇ ಅಲ್ಲ, ಇವರ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದ್ದು ದರ್ಶನ್ಗೆ ಮತ್ತೆ ಢವಢವ ಶುರುವಾಗಿದೆ. ಇದರ ನಡುವೆ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ಮತ್ತೆ ಹುಚ್ಚಾಟ ನಡೆದಿದೆ. ದರ್ಶನ್ ಜಾಮೀನು ಅರ್ಜಿ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯೋ ಹೊತ್ತಲ್ಲೇ ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಟಿ ರಮ್ಯಾ ಟ್ವೀಟ್ ಮಾಡಿದ್ರು. ಅಷ್ಟೇ, ಇದೇ ಟ್ವೀಟ್ ದರ್ಶನ್ ಅಭಿಮಾನಿಗಳನ್ನ ಕೆರಳುವಂತೆ ಮಾಡಿತ್ತು. ಅದರಲ್ಲೂ ಕೆಲ ಅಭಿಮಾನಿಗಳು ಅಶ್ಲೀಲ ಪದ ಬಳಸಿ ಕಮೆಂಟ್ ಹಾಕ್ತಿದ್ದಾರೆ. ಅಶ್ಲೀಲ ಕಮೆಂಟ್ಗಳ ವಿರುದ್ಧ ಸಿಡಿದ ನಟಿ. ರೇಣುಕಾಸ್ವಾಮಿ ಸಂದೇಶ, ಡಿ ಬಾಸ್ ಅಭಿಮಾನಿಗಳ ಸಂದೇಶ ಒಂದೇ. ದರ್ಶನ್ ಫ್ಯಾನ್ಸ್ ಅಶ್ಲೀಲ ಸಂದೇಶ ಕಳಿಸುತ್ತಿದ್ದಂತೆ ಕೆರಳಿದ ನಟಿ ಅವುಗಳನ್ನೇ ಸ್ಕ್ರೀನ್ ಶಾಟ್ ತೆಗೆದು ಖಾರವಾಗಿ ತಿರುಗೇಟು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಯವರ ಸಂದೇಶಗಳಿಗೂ ಡಿ ಬಾಸ್ ಅಭಿಮಾನಿಗಳ ಸಂದೇಶಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಈ ರೀತಿಯ ಸ್ತ್ರೀ ದ್ವೇಷದ ಮನಸ್ಥಿತಿಯನ್ನ ಹೊಂದಿರುವ ಟ್ರೋಲ್ಗಳಿಂದಾಗಿ ಮಹಿಳೆಯರು ಮತ್ತು ಯುವತಿಯರು ಕಿರುಕುಳ, ಅತ್ಯಾಚಾರ ಮತ್ತು ಕೊಲೆಗೆ ಒಳಗಾಗ್ತಾರೆ. ಹೀಗೆ ನಟಿಗೆ ಬಂದಿರುವ ಅಶ್ಲೀಲ ಮೆಸೇಜ್ಗಳನ್ನ ಒಂದೊಂದಾಗಿ ಪೋಸ್ಟ್ ಮಾಡುವ ಮೂಲಕ ನಟಿ ರಮ್ಯಾ ತಿರುಗೇಟು ಕೊಟ್ಟಿದ್ದಾರೆ. ಬಾಸ್ ಅಭಿಮಾನಿಗಳಿಂದ ನಟ ಪ್ರಥಮ್ಗೂ ಕಿರಿಕ್. ಚಾಕುವಿನಿಂದ ಹಲ್ಲೆಗೆ ಯತ್ನಿಸಿದ್ರಂತೆ ಬಾಸ್ ಫ್ಯಾನ್ಸ್. ನಟ ದರ್ಶನ್ ಬಗ್ಗೆ ಮಾತನಾಡಿದ್ದ ಜಗ್ಗೇಶ್ ಮೇಲೆ ಈ ಹಿಂದೆ ಫ್ಯಾನ್ಸ್ ತಿರುಗಿ ಬಿದ್ದಿದ್ರು. ಶೂಟಿಂಗ್ ಸ್ಪಾಟ್ನಲ್ಲೇ ಜಗ್ಗೇಶ್ಗೆ ತರಾಟೆ ತೆಗೆದುಕೊಂಡಿದ್ರು. ವಿಷಯ ಅಂದ್ರೆ ನಟ ಪ್ರಥಮ್ಗೂ ಡಿ ಬಾಸ್ ಹೆಸರಲ್ಲಿ ಹಲ್ಲೆಗೆ ಮುಂದಾಗಿದ್ರಂತೆ. ಅಷ್ಟಕ್ಕೂ ನಟ ಪ್ರಥಮ್ ಜುಲೈ 22ರಂದು ರಕ್ಷಕ್ ಬುಲೆಟ್ ಜೊತೆ ದೊಡ್ಡಬಳ್ಳಾಪುರ ಬಳಿಯ ರೇಣುಕಾ ಯಲ್ಲಮ್ಮನ ದೇಗುಲಕ್ಕೆ ಹೋಗಿದ್ರು. ಈ ವೇಳೆ ಮಾತನಾಡಬೇಕು ಅಂತ ಪ್ರಥಮ್ರನ್ನ ಕರೆದೊಯ್ದು ಕೆಲವರು ಚಾಕು ತೋರಿಸಿದ್ರಂತೆ. ಏನು ಬಾಸ್ ಬಗ್ಗೆ ಮಾತನಾಡ್ತೀಯಾ ಅಂದ್ರಂತೆ. ದೇವ್ರು ನಮಸ್ಕಾರ ಮಾಡಕ್ಕೆ ಅಂತ ಹೋದೆ. ಸರ್ ಅಲ್ಲಿ ಎಲ್ಲ ಕಾಯ್ತವ್ರು ನಿಮ್ನ ಅಂದ್ರು. ಯಾರು ಅಂದೆ. ಎಲ್ಲ ನಿಮ್ಮನ್ನ ಕಾಯ್ತವ್ರು ಸರ್, ಬನ್ನಿ ಸರ್ ಅಂದ್ರು. ಅವರು ಬನ್ನಿ ಅಂದ್ರು. 3-4 ಜನ ನನ್ನ ಜೊತೆ ಬಂದ್ರು. ಕೂತ್ಕೊಳ್ಳಪ್ಪ ಕುಡಿಸ್ಕೊಂಡ್ರು. ಅಲ್ಲಿ ರಕ್ಷಕ್ ಅವ್ರ ಜೊತೆ ಕೂತಿದ್ದ ಬಹುಶಃ ರಕ್ಷಕ್ ಗೊತ್ತಿರೋರೇ ಅನ್ನೋ ಕಾರಣಕ್ಕೆ ನಂಗೊಂಚೂರು ಕಾನ್ಫಿಡೆನ್ಸ್ ಬಂತು. ಕೂತ್ಕೊಂಡೆ. ವೆಪನ್ಗಳು ತಗೊಂಬಂದ್ರು. ಯಾರೋ ತಗೊಂಬಂದು ಕೊಟ್ಟ. ಇಬ್ರು ಹುಡುಗರು ತೆಗೆದ್ಬಿಟ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನಕ್ಕೆ ಬಂದ್ಬಿಟ್ರು. ನನಗೆಲ್ಲೋ ಮಿಸ್ ಹೊಡಿತಾ ಇದೆ. ಇದಿಷ್ಟು ನಡಿಬೇಕಾದ್ರೆ ನನ್ನಿಂದ 2 ಅಡಿ ದೂರದಲ್ಲಿ ರಕ್ಷಕ್ ಕೂತಿದ್ನೋ ಇಲ್ವೋ ಕೇಳಿ. ಅಷ್ಟಕ್ಕೂ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನಿಸಲಾಗಿತ್ತು ಅನ್ನೋ ಜಾಗ ನಿರ್ಜನ ಪ್ರದೇಶವಾಗಿದೆ. ಘಟನೆ ನಡೆಯುತ್ತ ಸ್ಥಳದಲ್ಲಿ ನಾವಿದ್ದೀವಿ. ಈ ದೃಶ್ಯಗಳನ್ನು ಸಹ ನೋಡ್ತಾ ಹೋಗ್ಬೋದು. ಏನು ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನಪಾಳ್ಯ ಅಂತಕ್ಕಂಥ ಏನೊಂದು ಗ್ರಾಮದ ಹೊರವಲಯದಲ್ಲಿ ಇರತಕ್ಕಂಥ ರೇಣುಕಾ ಯಲ್ಲಮ್ಮ ಸ್ವಾಮಿ ದೇವಸ್ಥಾನದ ಬಳಿ ಈ ಒಂದು ಘಟನೆ ನಡೆದಿದೆ ಎನ್ನಲಾಗಿದೆ. ಈಗಾಗಲೇ ಏನೋ ಒಂದು ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಹೇಳಿದಂತೆ ಏನೊಂದು ತೋಟಕ್ಕೆ ಒಂದು ದೇವಸ್ಥಾನದ ಕಾರ್ಯಕ್ಕೆ ನಾವು ಹೋಗಿದ್ವಿ ಅಂತ ನಟ ಪ್ರಥಮೆ ಸ್ವತಃ ಹೇಳಿರ್ತಕ್ಕಂಥದ್ದು. ಆ ಒಂದು ದೇವಸ್ಥಾನ ಇದೇ ದೇವಸ್ಥಾನ ಆಗಿದೆ. ಇದೇ ಜಾಗದಲ್ಲಿ ಪ್ರಥಮ್ಗೆ ಧಮಕಿ ಹಾಕ್ತಿದ್ರೆ ಆರೋಪಿಗಳ ಜೊತೆ ರಕ್ಷಕ್ ಬುಲೆಟ್ ಕೂತಿದ್ರು ಅಂತ ಪ್ರಥಮ್ ಆರೋಪಿಸಿದ್ದಾರೆ. ತೆಗೆದ್ಬಿಟ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನಕ್ಕೆ ಬಂದ್ಬಿಟ್ರು. ನನಗೆಲ್ಲೋ ಮಿಸ್ ಹೊಡಿತಾ ಇದೆ. ಇದಿಷ್ಟು ನಡಿಬೇಕಾದ್ರೆ ನನ್ನಿಂದ 2 ಅಡಿ ದೂರದಲ್ಲಿ ರಕ್ಷಕ್ ಕೂತಿದ್ನೋ ಇಲ್ವೋ ಕೇಳಿ.
ನಿನಗೂ ಅವ್ರಿಗೂ ಏನು ರೌಡಿ ಶೀಟರ್ ಜೊತೆ ಅಂತ ಕೇಳಿ, ಹೌದು ಇಲ್ಲ ಅಂತ ಹೇಳಿ, ಕರ್ಪೂರ ತೆಗೆದಿಡ್ತೀಯ ಅಂತ ಹೇಳಿ ನಾನು ನಾಲ್ಗೆ ಮೇಲೆ ಇಟ್ಕೊಳ್ತೀನಿ ಅಂತ. ಒಂದ್ ಕಡೆ ನಟಿ ರಮ್ಯಾ ಹಾಗೂ ದರ್ಶನ್ ಅಭಿಮಾನಿಗಳ ನಡುವೆ ಸಂದೇಶದ ಸಂಘರ್ಷ ನಡೆದಿದ್ರೆ, ಇತ್ತ ಪ್ರಥಮ್ ಮೇಲಿನ ಹಲ್ಲೆ ಯತ್ನ ಹತ್ತಾರು ಚರ್ಚೆ ಹುಟ್ಟು ಹಾಕಿದೆ. ಬೆಂಗಳೂರಿನಿಂದ ಮಾಲ್ತೇಶ್ ಜಗಿನ್ ಜೊತೆ ನವೀನ್, TV9 ದೇವನಹಳ್ಳಿ.